ಎಲ್ಲರಿಗೂ ನಮಸ್ತೆ. ಸೊ ಪ್ರೀವಿಯಸ್ ವಿಡಿಯೋನಲ್ಲಿ ಇನ್ಸಿಡೆನ್ಸ್ ಆಫ್ ಟ್ಯಾಕ್ಸ್ ಬಗ್ಗೆ ಇಂಟ್ರೊಡಕ್ಷನ್ ಪ್ರೊವೈಡ್ ಮಾಡಿ ಸೊ ಅದರಲ್ಲಿ ಬರುವಂತ ಡಿಫರೆಂಟ್ ಕೈಂಡ್ಸ್ ಆಫ್ ಇನ್ಕಮ್ಸ್ ನ ಎಕ್ಸ್ಪ್ಲೈನ್ ಮಾಡಿದ್ವಿ. ಸೊ ಈ ಒಂದು ವಿಡಿಯೋದಲ್ಲಿ ಅದರಲ್ಲಿ ಬರುವಂತ ಸಿಂಪಲ್ ಪ್ರಾಬ್ಲಮ್ಸ್ ಗೆ ಸೊಲ್ಯೂಷನ್ಸ್ ಯಾವ ತರ ಪ್ರಿಪೇರ್ ಮಾಡಬೇಕು ಅಂತ ಹೇಳಿ ಸಾಲ್ವ್ ಮಾಡಿ ತೋರಿಸ್ತೀವಿ. ಫಸ್ಟ್ ಕ್ವೆಶ್ಚನ್, compute the total income of Mr. Nandan for the assessment year 2022-23 if he is resident and ordinary resident, resident and not ordinary resident, last one non-resident. First point, profit of a business at Mumbai rupees 2 lakh. Second point, rental income from a property in Bengaluru received in Singapore rupees 50,000. Income accrued in China but received in India rupees 1,50,000. Fourth point, income from house property situated in Sri Lanka rupees 80,000. Fifth one, past untaxed profit brought to India in previous year rupees 10,000. So ಇಲ್ಲಿ ಪ್ರಾಬ್ಲಮ್ ಅಲ್ಲಿ ಸೊ ಫಸ್ಟ್ ಪಾಯಿಂಟ್ ಬಂದು ಸೊ ಪ್ರಾಫಿಟ್ ಆಫ್ ಎ ಬಿಸ್ನೆಸ್ ಅಟ್ ಮುಂಬೈ. ಸೊ ಅಂದ್ರೆ ಇನ್ಕಮ್ ಅರ್ನ್ ಆಗ್ತಾ ಇರೋದು ಮುಂಬೈ. ಸೊ ರಿಸೀವ್ ಆಗ್ತಾ ಇರೋದು ಏನು ಹೇಳಿಲ್ಲ ಅಂದ್ರೆ ಸೊ ಸೇಮ್ ಅಂತ ಕನ್ಸಿಡರ್ ಮಾಡ್ತೀವಿ. ಸೊ ಮುಂಬೈಯಲ್ಲೇ ರಿಸೀವ್ ಆಗ್ತಿದೆ. ಸೊ ಇಲ್ಲಿ ಇನ್ಕಮ್ ಬಂದು ನಮ್ಮ ಬೌಂಡ್ರಿ ಒಳಗಡೆ ಅರ್ನ್ ಆಗಿ ನಮ್ಮ ಬೌಂಡ್ರಿ ಒಳಗಡೆ ರಿಸೀವ್ ಆಗ್ತಿದೆ. ಸೊ ಹಾಗಾಗಿ 3 ಜನ ಬಂದು ಟ್ಯಾಕ್ಸ್ ನ ಪೇ ಮಾಡೋದಕ್ಕೆ ಎಲಿಜಿಬಲ್ ಇರ್ತಾರೆ. ಸೊ ವ್ಯಾಲ್ಯೂ ಬಂದು 2 lakh ಇದೆ. ನೆಕ್ಸ್ಟ್ ಸೆಕೆಂಡ್ ಪಾಯಿಂಟ್ ಬಂದು ಸೊ ರೆಂಟಲ್ ಇನ್ಕಮ್ ಫ್ರಮ್ ಎ ಪ್ರಾಪರ್ಟಿ ಇನ್ ಬೆಂಗಳೂರು ರಿಸೀವ್ಡ್ ಇನ್ ಸಿಂಗಾಪುರ್. ಸೊ ಅಂದ್ರೆ ಸೊ ಇಲ್ಲಿ ರೆಂಟಲ್ ಇನ್ಕಮ್ ಬಂದು ಅರ್ನ್ ಆಗ್ತಾ ಇರೋದು ಬೆಂಗಳೂರು ಒಳಗಡೆ, ಸೊ ಅಂದ್ರೆ ವಿತ್ ಇನ್ ಇಂಡಿಯಾ ಬೌಂಡ್ರಿ ಒಳಗಡೆ. ಅದಾದ್ಮೇಲಿಂದ ಸೊ ಆ ಒಂದು ಇನ್ಕಮ್ ಬಂದು ರಿಸೀವ್ ಮಾಡ್ತಾ ಇರೋದು ಸಿಂಗಾಪುರ್. ಸೊ ಇಲ್ಲಿ ನಮ್ಮ ಬೌಂಡ್ರಿ ಒಳಗಡೆ ಇನ್ಕಮ್ ಬಂದು ಬಂದಿರೋದ್ರಿಂದ ಸೊ 3 ಜನ ಬಂದು ಟ್ಯಾಕ್ಸ್ ನ ಪೇ ಮಾಡೋದಕ್ಕೆ ಎಲಿಜಿಬಲ್ ಇರ್ತಾರೆ. ಹಾಗಾಗಿ 3 ಕಾಲಮ್ಗೆ ನಾವು ವ್ಯಾಲ್ಯೂನ ಮೆನ್ಷನ್ ಮಾಡಬೇಕು. ಸೊ ವ್ಯಾಲ್ಯೂ ಬಂದು 50,000. ಸೊ ನೆಕ್ಸ್ಟ್ ಒನ್, ಸೊ ಇನ್ಕಮ್ ಅಕರ್ಡ್ ಇನ್ ಚೈನಾ ಬಟ್ ರಿಸೀವ್ಡ್ ಇನ್ ಇಂಡಿಯಾ. ಸೊ ಇಲ್ಲಿ ಇನ್ಕಮ್ ಬಂದು ಅರ್ನ್ ಆಗ್ತಾ ಇರೋದು ಚೈನಾದಲ್ಲಿ, ಬಟ್ ಅದಾದ್ಮೇಲಿಂದ ರಿಸೀವ್ ಮಾಡ್ಕೊಂತ ಇರೋದು ಬಂದು ಇಂಡಿಯಾದಲ್ಲಿ. ಸೊ ಅಂದ್ರೆ ನಮ್ಮ ಬೌಂಡ್ರಿ ಒಳಗಡೆ ರಿಸೀವ್ ಮಾಡ್ಕೊಂತ ಇದೀವಿ. ಅಗೇನ್ ಸೊ ಇನ್ಕಮ್ ಬಂದು ಬೌಂಡ್ರಿ ಒಳಗಡೆ ರಿಸೀವ್ ಆಗ್ತಾ ಇರೋದ್ರಿಂದ ಸೊ 3 ಜನ ಬಂದು ಟ್ಯಾಕ್ಸ್ ನ ಪೇ ಮಾಡೋದಕ್ಕೆ ಎಲಿಜಿಬಲ್ ಇರ್ತಾರೆ. ಸೊ ವ್ಯಾಲ್ಯೂ ಬಂದು 1,50,000. ಸೊ ನೆಕ್ಸ್ಟ್ ಒನ್, ಸೊ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಸಿಚುಯೇಟೆಡ್ ಇನ್ ಶ್ರೀಲಂಕಾ. ಸೊ ಅಂದ್ರೆ ಸೊ ಇಲ್ಲಿ ಶ್ರೀಲಂಕಾದಲ್ಲಿ ಯಾವುದೋ ಒಂದು ಹೌಸ್ ಪ್ರಾಪರ್ಟಿ ಇದೆ, ಅಲ್ಲಿ ಇನ್ಕಮ್ ಜನರೇಟ್ ಆಗ್ತಾ ಇದೆ. ಸೊ ರಿಸೀವ್ ಆಗ್ತಾ ಇರೋದು ಏನು ಹೇಳಿಲ್ಲ ಅಂದ್ರೆ ಶ್ರೀಲಂಕಾ ಅಂತಾನೆ ಕನ್ಸಿಡರ್ ಮಾಡ್ತೀವಿ. ಸೊ ಇಲ್ಲಿ ಇನ್ಕಮ್ ಅರ್ನ್ ಆಗ್ತಾ ಇರೋದು ಔಟ್ಸೈಡ್ ಇಂಡಿಯಾ, ಸೊ ರಿಸೀವ್ ಆಗ್ತಾ ಇರೋದು ಕೂಡ ಔಟ್ಸೈಡ್ ಇಂಡಿಯಾ ಆಗಿರೋದ್ರಿಂದ ಜಸ್ಟ್ ಫಸ್ಟ್ ಪರ್ಸನ್ ಅಂದ್ರೆ ಸೊ ರೆಸಿಡೆಂಟ್ ಅಂಡ್ ಆರ್ಡಿನರಿ ರೆಸಿಡೆಂಟ್ ಮಾತ್ರ ಟ್ಯಾಕ್ಸ್ ನ ಪೇ ಮಾಡೋದಕ್ಕೆ ಎಲಿಜಿಬಲ್ ಇರ್ತಾರೆ. ಸೊ ರಿಮೈನಿಂಗ್ 2 ಪರ್ಸನ್ಸ್ಗೆ ನಾಟ್ ಟ್ಯಾಕ್ಸಬಲ್ ಆಗುತ್ತೆ. ಸೊ ವ್ಯಾಲ್ಯೂ ಬಂದು 80,000. ಸೊ ಇಲ್ಲಿ ನಾವು ನಾಟ್ ಟ್ಯಾಕ್ಸಬಲ್ ಅಂತ ಕೂಡ ಮೆನ್ಷನ್ ಮಾಡಬಹುದು, ಇಲ್ಲ ನಿಲ್ ಅಂತ ಹಾಕಿದ್ರು ನಡೆಯುತ್ತೆ. ಸೊ ನಿಲ್ ಅಂತ ಹೇಳಿ ಮೆನ್ಷನ್ ಮಾಡ್ತೀವಿ. ಸೊ ನೆಕ್ಸ್ಟ್ ಫಿಫ್ತ್ ಒನ್, ಸೊ ಪಾಸ್ಟ್ ಅನ್ಟ್ಯಾಕ್ಸ್ಡ್ ಪ್ರಾಫಿಟ್ ಬ್ರಾಟ್ ಟು ಇಂಡಿಯಾ ಇನ್ ಪ್ರೀವಿಯಸ್ ಇಯರ್. ಸೊ ಇಂಟ್ರೊಡಕ್ಷನ್ ಇದರಲ್ಲೇ ಪಾರ್ಟ್ ಅಲ್ಲೇ ಎಕ್ಸ್ಪ್ಲೇನ್ ಮಾಡಿದ್ದೆ. ಸೊ ನಾವು ಅಸೆಸ್ಮೆಂಟ್ ಇಯರ್ ಅಲ್ಲಿ ಸೊ ಪ್ರೀವಿಯಸ್ ಇಯರ್ ಏನೊಂದು ಇನ್ಕಮ್ ಜನರೇಟ್ ಆಗಿರುತ್ತೆ ಅದಕ್ಕೆ ಮಾತ್ರ ನಾವು ಟ್ಯಾಕ್ಸ್ ನ ಪೇ ಮಾಡೋದಕ್ಕೆ ಎಲಿಜಿಬಲ್ ಇರ್ತೀವಿ. ಸೊ ಪ್ರಿಸಿಡಿಂಗ್ ಪ್ರೀವಿಯಸ್ ಇಯರ್ಸ್ ಯಾವ್ದಾದ್ರು ಇನ್ಕಮ್ ಬಂದು ಪ್ರೀವಿಯಸ್ ಇಯರ್ ಅಲ್ಲಿ ಬರ್ತಿದ್ರೆ ಅದಕ್ಕೆ ನಾವು ಟ್ಯಾಕ್ಸ್ ನ ಪೇ ಮಾಡೋ ತರ ಇಲ್ಲ. ಸೊ ಇಲ್ಲಿ ಕ್ಲಿಯರ್ ಆಗಿ ಮೆನ್ಷನ್ ಮಾಡ್ತಾ ಇದ್ದಾರೆ. ಸೊ ಪಾಸ್ಟ್ ಅನ್ಟ್ಯಾಕ್ಸ್ಡ್ ಪ್ರಾಫಿಟ್ ಅಂದ್ರೆ ಪ್ರೀವಿಯಸ್ ಇಯರ್ ಬಿಟ್ಟು ಪ್ರಿಸಿಡಿಂಗ್ ಪ್ರೀವಿಯಸ್ ಇಯರ್ಸ್ ಪ್ರಾಫಿಟ್ ಬಂದು ಪ್ರೀವಿಯಸ್ ಇಯರ್ ಅಲ್ಲಿ ರಿಸೀವ್ ಮಾಡ್ಕೊಂತ ಇದೀವಿ. ಹಂಗಾಗಿ ಅದಕ್ಕೆ ಟ್ಯಾಕ್ಸ್ ನ ಪೇ ಮಾಡೋದಕ್ಕೆ 3 ಜನ ಕೂಡ ಎಲಿಜಿಬಲ್ ಇರಲ್ಲ. ಸೊ ಅದು ನಾಟ್ ಟ್ಯಾಕ್ಸಬಲ್ ಆಗುತ್ತೆ. ಸೊ ಅಲ್ಲಿ ನಿಲ್ ಅಂತ ಹೇಳಿ ಮೆನ್ಷನ್ ಮಾಡ್ತೀನಿ. ಓಕೆ, ಸೊ ಅಷ್ಟು ಅಡ್ಜಸ್ಟ್ಮೆಂಟ್ಸ್ಗೆ ನಾವು ಅಮೌಂಟ್ ನ ಎಂಟ್ರಿ ಮಾಡಿದ್ದಾಯ್ತು. ನೆಕ್ಸ್ಟ್ ಇವಾಗ ಟೋಟಲ್ ಮಾಡಬೇಕು. ಸೊ ಫಸ್ಟ್ ಕಾಲಮ್ಗೆ ನಾವು ಟೋಟಲ್ ಮಾಡಿದಾಗ ಸೊ ಗ್ರಾಸ್ ಟೋಟಲ್ ಇನ್ಕಮ್ ಆರ್ ಟೋಟಲ್ ಇನ್ಕಮ್ ಬಂದು 4,80,000 ಬರುತ್ತೆ. ಸೊ ಸೆಕೆಂಡ್ ಒನ್ಗೆ 4 lakh ಬರುತ್ತೆ. ಸೊ ಲಾಸ್ಟ್ ಒನ್ಗೂ 4 lakh ಬರುತ್ತೆ. ಓಕೆ, ಸೊ ಒಂದ್ಸಲ ರಿಪೀಟ್ ಮಾಡ್ತೀನಿ. ಸೊ ಇಲ್ಲಿ ಸೊ ಫಸ್ಟ್ 3 ಕಾಲಮ್ಸ್ ಅಲ್ಲಿ ನಮಗೆ ಇನ್ಕಮ್ ಬಂದು ನಮ್ಮ ಬೌಂಡ್ರಿ ಒಳಗಡೆ ಬಂದಿದೆ. ಸೊ ಫಸ್ಟ್ ಒನ್ ಅಲ್ಲಿ ಸೊ ಇಂಡಿಯಾದಲ್ಲೇ ಅರ್ನ್ ಆಗಿ ಇಂಡಿಯಾದಲ್ಲೇ ರಿಸೀವ್ ಆಗ್ತಿದೆ. ಸೆಕೆಂಡ್ ಒನ್ ಅಲ್ಲಿ ಇಂಡಿಯಾದಲ್ಲಿ ಇನ್ಕಮ್ ಅರ್ನ್ ಆಗಿ ಸೊ ರಿಸೀವ್ ಆಗ್ತಾ ಇರೋದು ಬಂದು ಔಟ್ಸೈಡ್ ಅಲ್ಲಿ. ಸೊ ಮೂರನೇದಲ್ಲಿ ಔಟ್ಸೈಡ್ ಕಂಟ್ರಿ ಬಂದು ಇನ್ಕಮ್ ಜನರೇಟ್ ಆಗಿ ರಿಸೀವ್ ಮಾಡ್ತಾ ಇರೋದು ಇಂಡಿಯಾದ ಒಳಗಡೆ. ಸೊ ಮೂರರಲ್ಲೂ ಕಾಮನ್ ಬಂದು ನಮ್ಮ ಬೌಂಡ್ರಿ ಒಳಗಡೆ ಇನ್ಕಮ್ ಬಂದು ಬರ್ತಾ ಇದೆ. ಸೊ ನೆಕ್ಸ್ಟ್ ಫೋರ್ತ್ ಒನ್ ಅಲ್ಲಿ ಇನ್ಕಮ್ ಅರ್ನ್ ಆಗ್ತಾ ಇರೋದು ಔಟ್ಸೈಡ್ ಅಲ್ಲಿ, ರಿಸೀವ್ ಆಗ್ತಾ ಇರೋದು ಔಟ್ಸೈಡ್ ಅಲ್ಲಿ. ಸೊ ಬೌಂಡ್ರಿ ಒಳಗಡೆ ಬಂದಿಲ್ಲ, ಹಾಗಾಗಿ ಫಸ್ಟ್ ಪರ್ಸನ್ಗೆ ಮಾತ್ರ ನಾವು ಅಮೌಂಟ್ ನ ಮೆನ್ಷನ್ ಮಾಡಿದೀವಿ. ನೆಕ್ಸ್ಟ್ ಲಾಸ್ಟ್ ಒನ್ ಬಂದು ಸೊ ಪ್ರೀವಿಯಸ್ ಇಯರ್ ಬಿಟ್ಟು ಪ್ರೆಸಿಡಿಂಗ್ ಪ್ರೀವಿಯಸ್ ಇಯರ್ ಇನ್ಕಮ್ ನ ನಾವು ಪ್ರೀವಿಯಸ್ ಇಯರ್ ಅಲ್ಲಿ ರಿಸೀವ್ ಮಾಡ್ಕೊಂತ ಇದೀವಿ. ಹಂಗಾಗಿ 3ಕ್ಕೂ ಕೂಡ ನಿಲ್ ಅಂತ ಹೇಳಿ ಮೆನ್ಷನ್ ಮಾಡಿದೀವಿ. ಸೊ ಇಷ್ಟು ಎಂಟ್ರಿ ಮಾಡಾದ್ಮೇಲೆ ಟೋಟಲ್ ಮಾಡಿದಾಗ ನಮಗೆ ಸೊ ಬರುವಂತ ವ್ಯಾಲ್ಯೂ ಬಂದು ಗ್ರಾಸ್ ಟೋಟಲ್ ಇನ್ಕಮ್ ಆರ್ ಟೋಟಲ್ ಇನ್ಕಮ್ ಅಂತ ಹೇಳಿ ಮೆನ್ಷನ್ ಮಾಡ್ತೀವಿ. Second question, following are the particulars provided by Miss Usha relevant to the previous year 2021-22. Compute her gross total income based on different residential status. First point, interest on savings bank deposits in Mysore rupees 20,000.
Second point, profit on sale of car in Mangaluru, entire amount received in Nepal, rupees 1,50,000. Third point, dividend declared in New York but received in India, rupees 80,000. Fourth point, income earned and received in Canada from a bank deposits, rupees 50,000. Fifth point, income earned outside India in preceding year but remitted in India during previous year, rupees 25,000. So ಇಲ್ಲಿ ಪ್ರಾಬ್ಲಮ್ ಅಲ್ಲಿ ಫಸ್ಟ್ ಒನ್ ಬಂದು ಸೊ ಇಂಟ್ರೆಸ್ಟ್ ಆನ್ ಸೇವಿಂಗ್ಸ್ ಬ್ಯಾಂಕ್ ಡೆಪಾಸಿಟ್ಸ್ ಇನ್ ಮೈಸೂರು. ಸೊ ಅಂದ್ರೆ ಮೈಸೂರಲ್ಲಿ ಯಾವುದೋ ಒಂದು ಸೇವಿಂಗ್ಸ್ ಬ್ಯಾಂಕ್ ಇಟ್ಕೊಂಡಿದ್ದಾರೆ, ಸೊ ಅದರಲ್ಲಿ ಡೆಪಾಸಿಟ್ ಮಾಡಿದರೆ ಅದರಿಂದ ಇಂಟ್ರೆಸ್ಟ್ ಬಂದು ಅರ್ನ್ ಆಗ್ತಿದೆ. ಅಂದ್ರೆ ನಮ್ಮ ಒಂದು ಬೌಂಡ್ರಿ ಒಳಗಡೆ ಇನ್ಕಮ್ ಬಂದು ಅರ್ನ್ ಆಗ್ತಿದೆ. ಸೊ ಹಾಗಾಗಿ 3 ಜನ ಬಂದು ಟ್ಯಾಕ್ಸ್ ನ ಪೇ ಮಾಡಬೇಕು. ಸೊ ಅಲ್ಲಿಗೆ ವ್ಯಾಲ್ಯೂ ಬಂದು 20,000. Okay, next second one. So profit on sale of car in Mangalore. So entire amount received in Nepal. ಸೊ ಅಂದ್ರೆ ಮಂಗಳೂರಲ್ಲಿ ಯಾವುದೋ ಒಂದು ಕಾರ್ನ ಸೇಲ್ ಮಾಡ್ತಾ ಇದ್ದಾರೆ, ಅದರಿಂದ ಪ್ರಾಫಿಟ್ ಬಂದು ಅರ್ನ್ ಆಗ್ತಾ ಇರೋದು ನಮ್ಮ ಒಂದು ಇಂಡಿಯಾ ಬೌಂಡ್ರಿ ಒಳಗಡೆ. ಸೊ ಆ ಒಂದು ಅಮೌಂಟ್ ನ ರಿಸೀವ್ ಮಾಡ್ತಾ ಇರೋದು ನೇಪಾಳ, ಅಂದ್ರೆ ಔಟ್ಸೈಡ್ ಆಫ್ ದ ಇಂಡಿಯಾ. ಬಟ್ ಇಲ್ಲಿ ಇನ್ಕಮ್ ಬಂದು ನಮ್ಮ ಒಂದು ಬೌಂಡ್ರಿ ಒಳಗಡೆ ಅರ್ನ್ ಆಗ್ತಾ ಇರೋದ್ರಿಂದ ಸೊ 3 ಜನ ಬಂದು ಟ್ಯಾಕ್ಸ್ ನ ಪೇ ಮಾಡಬೇಕು. ಸೊ ವ್ಯಾಲ್ಯೂ ಬಂದು 1,50,000. ಸೊ ನೆಕ್ಸ್ಟ್ ಒನ್, ಸೊ ಡಿವಿಡೆಂಡ್ ಡಿಕ್ಲೇರ್ಡ್ ಇನ್ ನ್ಯೂಯಾರ್ಕ್ ಬಟ್ ರಿಸೀವ್ಡ್ ಇನ್ ಇಂಡಿಯಾ. ಸೊ ನ್ಯೂಯಾರ್ಕ್ ಅಲ್ಲಿ ಯಾವುದೋ ಒಂದು ಡಿವಿಡೆಂಡ್ ಬಂದು ಡಿಕ್ಲೇರ್ ಆಗಿದೆ, ಅಂದ್ರೆ ಇನ್ಕಮ್ ಅರ್ನ್ ಆಗ್ತಾ ಇರೋದು ಬಂದು ಔಟ್ಸೈಡ್ ಇಂಡಿಯಾ. ಬಟ್ ಅದಾದ್ಮೇಲಿಂದ ಆ ಒಂದು ಡಿವಿಡೆಂಡ್ ನ ರಿಸೀವ್ ಮಾಡ್ತಾ ಇರೋದು ನಮ್ಮ ಒಂದು ಇಂಡಿಯಾ ಬೌಂಡ್ರಿ ಒಳಗಡೆ. ಹಾಗಾಗಿ 3 ಜನ ಬಂದು ಟ್ಯಾಕ್ಸ್ ನ ಪೇ ಮಾಡಬೇಕು. ಸೊ ವ್ಯಾಲ್ಯೂ ಬಂದು 80,000. Okay, next fourth one. So income earned and received in Canada from bank deposits. ಸೊ ಯಾವುದೋ ಒಂದು ಬ್ಯಾಂಕ್ ಡೆಪಾಸಿಟ್ ಬಂದು ಕೆನಡಾದಲ್ಲಿ ಮಾಡಿದ್ದಾರೆ, ಅದರಿಂದ ಇನ್ಕಮ್ ಅರ್ನ್ ಆಗ್ತಿದೆ. ಸೊ ಇಲ್ಲಿ ಇನ್ಕಮ್ ಅರ್ನ್ ಆಗ್ತಾ ಇರೋದು ಔಟ್ಸೈಡ್ ಇಂಡಿಯಾ, ರಿಸೀವ್ ಆಗ್ತಾ ಇರೋದು ಔಟ್ಸೈಡ್ ಇಂಡಿಯಾ ಅಂತ ಹೇಳಿ ಮೆನ್ಷನ್ ಮಾಡಿದ್ದಾರೆ. ಹಾಗಾಗಿ ಬರೀ ಫಸ್ಟ್ ಪರ್ಸನ್ ಮಾತ್ರ ಟ್ಯಾಕ್ಸ್ ನ ಪೇ ಮಾಡೋದಕ್ಕೆ ಎಲಿಜಿಬಲ್ ಆಗ್ತಾರೆ. ಸೊ ವ್ಯಾಲ್ಯೂ ಬಂದು 50,000. ಸೊ ರಿಮೈನಿಂಗ್ 2 ಕಾಲಮ್ಸ್ಗೆ ನಿಲ್ ಅಂತ ಹೇಳಿ ಮೆನ್ಷನ್ ಮಾಡ್ತೀವಿ. ಸೊ ನೆಕ್ಸ್ಟ್ ಫಿಫ್ತ್ ಒನ್, ಸೊ ಇನ್ಕಮ್ ಅಂಡ್ ಔಟ್ಸೈಡ್ ಇಂಡಿಯಾ ಇನ್ ಪ್ರಿಸಿಡಿಂಗ್ ಇಯರ್, ಸೊ ಬಟ್ ರಿಮಿಟೆಡ್ ಇನ್ ಇಂಡಿಯಾ ಡ್ಯೂರಿಂಗ್ ದ ಪ್ರಿವಿಯಸ್ ಇಯರ್. ಸೊ ಅಂದ್ರೆ ಸೊ ಪ್ರಿಸಿಡಿಂಗ್ ಪ್ರಿವಿಯಸ್ ಇಯರ್ ಅಲ್ಲಿ ಯಾವುದೋ ಒಂದು ಇನ್ಕಮ್ ಬಂದು ಅರ್ನ್ ಆಗ್ತಿದೆ, ಆ ಒಂದು ಇನ್ಕಮ್ ನ ಸೊ ಪ್ರಿವಿಯಸ್ ಇಯರ್ ಅಲ್ಲಿ ಟ್ರಾನ್ಸ್ಫರ್ ಮಾಡ್ಕೊಂತ ಇದ್ದಾರೆ. ಹಾಗಾಗಿ ಇದು ಪಾಸ್ಟ್ ಅನ್ಟ್ಯಾಕ್ಸ್ಡ್ ಇನ್ಕಮ್ ಆಗಿರೋದ್ರಿಂದ ಸೊ 3 ಜನ ಬಂದು ಟ್ಯಾಕ್ಸ್ ನ ಪೇ ಮಾಡಂಗಿಲ್ಲ. ಸೊ ನಿಲ್ ಅಂತ ಹೇಳಿ ಮೆನ್ಷನ್ ಮಾಡ್ತೀವಿ. ಓಕೆ, ಸೊ ಟೋಟಲ್ ಮಾಡಿದಾಗ ನಮಗೆ ಟೋಟಲ್ ವ್ಯಾಲ್ಯೂ ಬಂದು 3 lakh ಬರುತ್ತೆ ಫಸ್ಟ್ ಕಾಲಮ್ಗೆ, ಸೆಕೆಂಡ್ ಒನ್ಗೆ 2,50,000. ಸೊ ಲಾಸ್ಟ್ ಒನ್ಗೂ 2,50,000 ಬರುತ್ತೆ. ಓಕೆ, ಸೊ ಈ ಒಂದು ಟೋಟಲ್ಗೆ ನಾವು ಗ್ರಾಸ್ ಟೋಟಲ್ ಇನ್ಕಮ್ ಆರ್ ಟೋಟಲ್ ಇನ್ಕಮ್ ಅಂತೇಳಿ ಕರಿತೀವಿ. ಓಕೆ, ಸೊ ಒಂದ್ಸಲ ರಿಪೀಟ್ ಮಾಡ್ತೀನಿ. ಸೊ ಫಸ್ಟ್ ಒನ್ ಅಲ್ಲಿ ಇನ್ಕಮ್ ಅರ್ನ್ ಆಗ್ತಾ ಇರೋದು ನಮ್ಮ ಒಂದು ಬೌಂಡ್ರಿ ಒಳಗಡೆ, ರಿಸೀವ್ ಆಗ್ತಾ ಇರೋದು ನಮ್ಮ ಬೌಂಡ್ರಿ ಒಳಗಡೆನೆ. ಹಾಗಾಗಿ 3 ಜನಕ್ಕೆ ಟ್ಯಾಕ್ಸ್ ಅಂತೇಳಿ ಮೆನ್ಷನ್ ಮಾಡಿದೀವಿ. ಸೆಕೆಂಡ್ ಒನ್ ಅಲ್ಲಿ ಸೊ ಇಂಡಿಯಾದಲ್ಲಿ ಇನ್ಕಮ್ ಅರ್ನ್ ಆಗ್ತಿದೆ, ಬಟ್ ರಿಸೀವ್ ಮಾಡ್ತಾ ಇರೋದು ಬಂದು ಔಟ್ಸೈಡ್ ಇಂಡಿಯಾ ಆಗಿರೋದ್ರಿಂದ ಸೊ 3 ಜನಕ್ಕೆ ಟ್ಯಾಕ್ಸ್ ನ ಮೆನ್ಷನ್ ಮಾಡಿದೀವಿ. ಸೊ ನೆಕ್ಸ್ಟ್ ಒನ್ ಅಲ್ಲಿ ಇನ್ಕಮ್ ಅರ್ನ್ ಆಗ್ತಾ ಇರೋದು ಔಟ್ಸೈಡ್ ಇಂಡಿಯಾ, ಬಟ್ ರಿಸೀವ್ ಮಾಡ್ತಾ ಇರೋದು ಬಂದು ನಮ್ಮ ಒಂದು ಇಂಡಿಯಾ ಬೌಂಡ್ರಿ ಒಳಗಡೆ. ಹಾಗಾಗಿ 3ರಲ್ಲೂ ಬೌಂಡ್ರಿ ಒಳಗಡೆ ಇನ್ಕಮ್ ಬಂದು ಬರ್ತಾ ಇದೆ. ಸೊ ಹಾಗಾಗಿ 3 ಜನಕ್ಕೂ ನಾವು 3 ಕಾಲಮ್ ಅಲ್ಲಿ ಅಮೌಂಟ್ ನ ಮೆನ್ಷನ್ ಮಾಡಿದೀವಿ. ಸೊ ನೆಕ್ಸ್ಟ್ ಫೋರ್ತ್ ಒನ್ ಅಲ್ಲಿ ಇನ್ಕಮ್ ಅರ್ನ್ ಆಗ್ತಾ ಇರೋದು ಔಟ್ಸೈಡ್ ಇಂಡಿಯಾ, ರಿಸೀವ್ ಆಗ್ತಾ ಇರೋದು ಔಟ್ಸೈಡ್ ಇಂಡಿಯಾ. ಹಾಗಾಗಿ ಫಸ್ಟ್ ಪರ್ಸನ್ ಮಾತ್ರ ಟ್ಯಾಕ್ಸ್ ನ ಪೇ ಮಾಡೋದಕ್ಕೆ ಎಲಿಜಿಬಲ್ ಆಗ್ತಾರೆ. ಸೊ ಹಾಗಾಗಿ ಫಸ್ಟ್ ಒನ್ಗೆ ಅಮೌಂಟ್ ಮೆನ್ಷನ್ ಮಾಡಿ ರಿಮೈನಿಂಗ್ 2ಗೆ ನಿಲ್ ಅಂತ ಹಾಕಿದೀವಿ. ಸೊ ನೆಕ್ಸ್ಟ್ ಫಿಫ್ತ್ ಒನ್ ಅಲ್ಲಿ ಸೊ ಪ್ರಿಸಿಡಿಂಗ್ ಇಯರ್ ಅಲ್ಲಿ ಇನ್ಕಮ್ ಅರ್ನ್ ಆಗಿದೆ, ಅದನ್ನ ರಿಸೀವ್ ಮಾಡ್ಕೊಂತಾರದು ಬಂದು ಪ್ರಿವಿಯಸ್ ಇಯರ್ ಆಗಿರೋದ್ರಿಂದ ಅದು ಪಾಸ್ಟ್ ಅನ್ಟ್ಯಾಕ್ಸ್ಡ್ ಇನ್ಕಮ್ ಆಗುತ್ತೆ. ಹಾಗಾಗಿ 3 ಕಾಲಮ್ಗೂ ನಿಲ್ ಅಂತ ಹೇಳಿ ಮೆನ್ಷನ್ ಮಾಡಿದೀವಿ. ಸೊ ಟೋಟಲ್ ಮಾಡಿದಾಗ ನಮಗೆ ಬರುವಂತ ವ್ಯಾಲ್ಯೂ ಬಂದು ಗ್ರಾಸ್ ಟೋಟಲ್ ಇನ್ಕಮ್ ಅಥವಾ ಟೋಟಲ್ ಇನ್ಕಮ್ ಅಂತ ಹೇಳಿ ಮೆನ್ಷನ್ ಮಾಡ್ತೀವಿ. ಸೊ ಈ ಒಂದು ವಿಡಿಯೋನಲ್ಲಿ ಸೊ ಸಿಂಪಲ್ ಡಿಫರೆಂಟ್ ಕೈಂಡ್ಸ್ ಆಫ್ ಇನ್ಕಮ್ಸ್ ಯಾವ್ದು ಬರುತ್ತೆ, ಅದಕ್ಕೆ ಸೊಲ್ಯೂಷನ್ಸ್ ಯಾವ ತರ ಪ್ರಿಪೇರ್ ಮಾಡಬೇಕು ಅಂತ ಹೇಳಿ ಸಾಲ್ವ್ ಮಾಡಿ ತೋರಿಸಿದ್ವಿ. ಇನ್ ಕೇಸ್ ಈ ಪ್ರಾಬ್ಲಮ್ ರಿಲೇಟೆಡ್ ಏನಾದರೂ ಡೌಟ್ಸ್ ಅಥವಾ ಸಜೆಷನ್ಸ್ ಏನಾದರೂ ಇದ್ರೆ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ.